ವೆಲ್ಕಮ್ ಟು ಶಾಂತಲಾ ಕಿಚನ್. ಈ ದಿನ ನಾವು ರಾಗಿ ಅಂಬಲಿ ಮಾಡೋದಕ್ಕೆ, ರಾಗಿ ರೊಟ್ಟಿ ಮಾಡೋದಕ್ಕೆ ಈ ರಾಗಿಯನ್ನು ಬಿಡಿಸ್ತಾ ಇದ್ದೀವಿ. ನಾವು ರಾಗಿ ಬಿಡಿಸ್ಬೇಕಾದ್ರೆ ಕೇವಲ ಬರೀ ರಾಗಿನ ಹಾಕಿ ಬಿಡಿಸೋದಿಲ್ಲ. ಅಂದರೆ ರಾಗಿನ ಬಿಡಿಸ್ಬೇಕಾದ್ರೆ ನಾವು ಕೇವಲ ರಾಗಿನ ಹಾಕಿ ಹಿಟ್ಟನ್ನು ಮಾಡಿಸ್ಕೊಂಡು ಬರೋದಿಲ್ಲ. ಅದರ ಜೊತೆಗೆ ಈ ಕೆಲವೊಂದು ಐಟಮ್ಸ್ಗಳನ್ನು ಹಾಕಿ ಕೂಡ ನಾವು ಬಿಡಿಸ್ಕೊಂಡು ಬರ್ತೀವಿ. ಇದನ್ನು ಬಿಡಿಸ್ಕೊಂಡು ಬಂದಮೇಲೆ ಈ ಹಿಟ್ಟಿನಿಂದ ರಾಗಿ ಅಂಬಲಿ ಮಾಡಿದ್ರು ಕೂಡ ಸಖತ್ತಾಗಿರುತ್ತೆ. ಮತ್ತು ರಾಗಿ ರೊಟ್ಟಿ, ರಾಗಿ ಮುದ್ದೆ, ದೋಸೆ ಎಲ್ಲನೂ ಕೂಡ ಇದೇ ಹಿಟ್ಟಿನಿಂದ ಮಾಡಬಹುದು. ಇದನ್ನು ಪಂಚಧಾನ್ಯಗಳ ಹಿಟ್ಟು ಅಂತ ಕರೆದ್ರೂ ಕೂಡ ನಡೆಯುತ್ತೆ. ನೋಡಿ, ಇಲ್ಲಿ ಕುದಿಸ್ತಕ್ಕಿ ಇದೆ, ಇದು ಇಡ್ಲಿ ಮಾಡೋಂಥ ಅಕ್ಕಿ. ಇಲ್ಲಿ ಜೋಳ, ಮತ್ತು ಇದು ಜವಾ ಗೋಧಿ, ಮತ್ತು ಇದು ಸೋಯಾಬೀನು. ಈಗ ಸೋಯಾ ಚಂಕ್ಸು ಬಾತ್ಗೆಲ್ಲದಕ್ಕೂ ಹಾಕ್ತೀವಲ್ಲ, ಆದರೆ ಇದು ಸೋಯಾಬೀನು ಕಾಳು. ಇದು ನೋಡಿದ್ರೆ ಒಳ್ಳೆ ವೈಟ್ ಬಿಳಿ ಅಲಸಂದೆ ಕಾಳು ರೀತಿ ಇದೆ. ಇದು ಸೋಯಾಬೀನು. ಇದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಅಂದರೆ ಇದನ್ನು ಸಪ್ರೇಟಾಗಿ ನಾವು ಇದರಿಂದ ಯಾವುದೇ ಆಹಾರನ ಮಾಡೋದಕ್ಕೆ ಆದರೆ ಚೆನ್ನಾಗಿರೋದಿಲ್ಲ. ಅದಕ್ಕೆ ಈ ರೀತಿ ನಾವು ಯಾವುದಾದ್ರೂ ಹಿಟ್ಟುಗಳನ್ನು ಬಿಡಿಸ್ಬೇಕಾದ್ರೆ ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿ ಬಿಡಿಸಿದ್ರೆ ಅದು ಚೆನ್ನಾಗಿರುತ್ತೆ. ಆಗ ನೋಡಿ, ಈಗ ಇದರಲ್ಲಿ 2 kg ರಾಗಿ ಇದೆ. ರಾಗಿ ಇದು ಎಲ್ಲ ಚೆನ್ನಾಗಿರೋಂಥದ್ದೇ. ರಾಗಿ ತೊಗೊಳ್ಬೇಕಾದ್ರೆ ಸ್ವಲ್ಪ ನೋಡಿ ಇದು ಕೆಂಪು ರಾಗಿ, ಎಲ್ಲ ಕ್ಲೀನಾಗಿ ಮಾಡಿರುವಂಥದ್ದು. ನಾವು ಅಂಗಡಿನಲ್ಲಿ ಹಸಿಟ್ಟು ಬಿಡಿಸಿರೋದನ್ನು ತೊಗೊಂಡು ಉಪಯೋಗಿಸಿದ್ರೆ ಅದು ಸ್ವಲ್ಪ ಅಷ್ಟು ಚೆನ್ನಾಗಿರೋದಿಲ್ಲ. ಮತ್ತು ನಾವು ಅಂಬಲಿ ಮಾಡಿದಾಗ ಟೇಸ್ಟು ಕೂಡ ಚೆನ್ನಾಗಿರೋದಿಲ್ಲ. ಅದಕ್ಕೆ ನಾವೇ ಮನೆಯಲ್ಲಿ ಈ ರೀತಿ ಕೆಲವೊಂದು ಐಟಮ್ಸ್ಗಳನ್ನು ಎಕ್ಸ್ಟ್ರಾ ಸೇರಿಸಿ ಮಾಡಿಸಿದ್ರೆ ಅದು ಕೂಡ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು. ಈಗ ಇದರಲ್ಲಿ 2 kg ರಾಗಿ ಇದೆ. ಇದಕ್ಕೆ ನೋಡಿ, ಕುದಿಸ್ತಕ್ಕಿ ಅಲ್ಲೇ ಅರ್ಧ kg ಕುದಿಸ್ತಕ್ಕಿ ಇದೆ. ಇದು ಇಡ್ಲಿ ಮಾಡುವಂಥ ರೈಸು, ಅನ್ನ ಮಾಡುವಂಥದ್ದಲ್ಲ. ಇದಕ್ಕೆ ಅರ್ಧ kg ಕುದುಪ್ಲಕ್ಕಿ ಹಾಕೋಣ. ಕುದಿಸ್ತಕ್ಕಿ ಅಂತೀವಿ ನಾವು, ಕುದುಪ್ಲಕ್ಕಿ ಅಂತೀವಿ. ನಿಮ್ಮ ಕಡೆ ಏನಂತಾರೆ ಕಾಮೆಂಟ್ ಮಾಡಿ ತಿಳಿಸಿ. ಕೆಲವೊಮ್ಮೆ ಅಂಗಡಿನಲ್ಲಿ ಇಡ್ಲಿ ಅಕ್ಕಿ ಕೊಡಿ ಅಂತ ಕೇಳಿದ್ರು ಕೂಡ ನಡೆಯುತ್ತೆ. ನೋಡಿ, ಅರ್ಧ kg ಜವಾ ಗೋಧಿ ಇದೆ. ನಾರ್ಮಲ್ ಗೋಧಿ ಅಲ್ಲ, ಮಾಮೂಲಿ ಉದ್ದಕ್ಕಿರುವಂಥ ಜವಾ ಗೋಧಿ. ಇದರಲ್ಲಿ ಒಳ್ಳೆ ಪ್ರೋಟೀನು, ವಿಟಮಿನ್ ಎಲ್ಲ ಚೆನ್ನಾಗಿರುತ್ತೆ, ಮತ್ತು ಫೈಬರ್ ಅಂಶ ಎಲ್ಲ ಯಥೇಚ್ಛವಾಗಿರುತ್ತೆ. ಆದ್ದರಿಂದ ಇದನ್ನು ಹಾಕ್ತಾಯಿದ್ದೀನಿ. ಇದನ್ನು ಕೂಡ ಒಂದು ಅರ್ಧ kg ಹಾಕೋಣ. ನೆಕ್ಸ್ಟ್ ಜೋಳ. ನಾವು ಈ ಕಡೆ ನಾವು ಈ ಕಡೆ ಕರ್ನಾಟಕದವರು ಜೋಳನ ಹೆಚ್ಚು ಉಪಯೋಗಿಸೋದಿಲ್ಲ. ಉತ್ತರ ಕರ್ನಾಟಕದವರು ಇದರ ರೊಟ್ಟಿನ ಯಥೇಚ್ಛವಾಗಿ ಮಾಡ್ಕೊಂಡು ತಿಂತಾ ಇರ್ತಾರೆ. ಆದರೆ ನಾವು ಇದನ್ನು ಹೆಚ್ಚು ಬಳಸೋದಿಲ್ಲ. ನಾವು ಆಗೊಮ್ಮೆ ಈಗೊಮ್ಮೆ ಮಾತ್ರ ತಿಂತೀವಿ. ಅದಕ್ಕೆ ಇದನ್ನು ಈ ರೀತಿ ರಾಗಿನ ಬಿಡಿಸ್ಬೇಕಾದ್ರೆ ಇದಕ್ಕೆ ಮಿಕ್ಸ್ ಮಾಡಿ ಬಿಡಿಸ್ತಂದರೆ ನಾವು ಕೂಡ ಉಪಯೋಗ ಮಾಡಿದಾಗ ಆಗುತ್ತೆ. ಇದು ಕೂಡ ನಮ್ಮ ದೇಹಕ್ಕೆ ಸೇರುತ್ತೆ. ನೋಡಿ, ಜೋಳ ಇದು ಕೂಡ ಅರ್ಧ kg ಇದೆ. ಇದನ್ನು ಹಾಕಿ ಮಿಕ್ಸ್ ಮಾಡೋಣ. 2 kg ರಾಗಿಗೆ ಈ ರೀತಿ ಕಾಳುಗಳೆಲ್ಲ ಅರ್ಧ kg ಹಾಕಿದೆ. ನೋಡಿ, ಇಲ್ಲಿ ಸೋಯಾಬೀನು ಇದು 1/4 kg ಇದೆ. ಇದು 1/4 kg ಹಾಕೋದು ಬೇಡ, ಸ್ವಲ್ಪ ಕಡಿಮೆ, ಒಂದು 100 ಗ್ರಾಮ್ ಅಷ್ಟು ಉಳಿಸ್ಕೊಂಡು ಉಳಿದದ್ದನ್ನು ಹಾಕೋಣ. ಈಗ ಒಟ್ಟು ಇಲ್ಲಿ 5 ಕಾಳುಗಳು ಸೇರಿದಂಗಾಯಿತು. ರಾಗಿ, ಗೋಧಿ, ಜೋಳ, ಸೋಯಾಬೀನು ಮತ್ತು ಕುದುಪಲಕ್ಕಿ, ಇಡ್ಲಿ ಅಕ್ಕಿ ಇಷ್ಟನ್ನು ಕೂಡ ಮಿಕ್ಸ್ ಮಾಡಿ ನಾವು ಈಗ ಇದನ್ನು ಪೌಡ್ರು ಮಾಡಿ ತರಿಸೋಣ. ನೆಕ್ಸ್ಟು ಇದನ್ನು ಏನಾದರೂ ಒಂದು ಐಟಮ್ಸ್ ಮಾಡಿ ತೋರಿಸೋಣ. ಈಗ ರಾಗಿ, ಅಕ್ಕಿ, ಗೋಧಿ ಎಲ್ಲ ಮಿಕ್ಸ್ ಮಾಡಿದ್ವಲ್ಲ, ಈಗ ಅದನ್ನು ಹಿಟ್ಟು ಮಾಡಿಸ್ಕೊಂಡು ಬಿಡಿಸ್ಕೊಂಡು ಬಂದಿದೆ. ಈಗ ಇದರಿಂದ ಒಂದು ಅಂಬಲಿನ ಮಾಡೋಣ. ನಾನು ಈಗ 2 ಸ್ಪೂನು ಈ ಹಿಟ್ಟನ್ನು ತೊಗೊಳ್ತಾ ಇದ್ದೀನಿ. ಇದರಿಂದ ರಾಗಿ ಅಂಬಲಿಯನ್ನು ಮಾಡೋಣ. ಈಗ ರಾಗಿ ಅಂಬಲಿ ಮಾಡೋದಕ್ಕೆ ಒಂದು ಪಾತ್ರೆ ಇಟ್ಟಿದ್ದೀನಿ. ಅದಕ್ಕೆ ಒಂದು 2 ಲೋಟದಷ್ಟು ನೀರನ್ನ ಆ್ಯಡ್ ಮಾಡೋಣ. ನೋಡಿ, ಒಲೆ ಆನ್ ಮಾಡಿ ನೀರನ್ನ ಕಾಯೋದಕ್ಕೆ ಇಟ್ಟಿದ್ದೀನಿ. ಈಗ ಅದು ನೀರು ಕಾಯಿಲಿ. ಈಗ ಇಲ್ಲಿ ನಾವು 2 ಸ್ಪೂನು ರಾಗಿ ಹಿಟ್ಟನ್ನ ತೊಗೊಂಡಿದ್ವಲ್ಲ, ಇದಕ್ಕೆ
ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ಸ್ಲರಿ ಮಾಡ್ಕೊಳ್ಳೋಣ. ನೀರು ಅದು ಕಾಯ್ತಾ ಇರಲಿ ಅಲ್ಲಿವರೆಗೆ. ಇದಕ್ಕೆ ಸ್ವಲ್ಪ ನೀರನ್ನ ಸೇರಿಸಿ ಸ್ವಲ್ಪ ಗಂಟಿಲ್ಲದೆ ಇರೋ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀರು ಬಿಸಿ ಆಗ್ತಾಯಿದೆ. ಈಗ ಅದಕ್ಕೆ ನಾನು ಒಂದು ಕಾಲು ಸ್ಪೂನಷ್ಟು ಜೀರಿಗೆನ ಆ್ಯಡ್ ಮಾಡೋಣ. ಇದ್ರದ್ದು ಜೀರಿಗೆ ಬೆಂದು ರಸ ಬಿಟ್ಟಾಗ ಅದರದ್ದು ಸ್ಮೆಲ್ಲು ಎಸೆನ್ಸು ಚೆನ್ನಾಗಿರುತ್ತೆ. ಅದು ಕೂಡ ಜೀರಿಗೆನೂ ಕೂಡ ದೇಹಕ್ಕೆ ತಂಪು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡೋಣ. ಉಪ್ಪು ಸ್ವಲ್ಪ ಲೈಟಾಗಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಉಪ್ಪನ್ನು ಸ್ವಲ್ಪ ಅವಾಯ್ಡ್ ಮಾಡೋಣ. ನೀವು ಈ ಸಂದರ್ಭದಲ್ಲಿ ಉಪ್ಪು ಬೇಡ ಅನಿಸಿದ್ರೆ ಸ್ವಲ್ಪ ಬೆಲ್ಲನಾದರೂ ಯೂಸ್ ಮಾಡ್ಬೋದು. ಮಕ್ಕಳಿಗೆ ಸ್ವಲ್ಪ ಬೆಲ್ಲ ಹಾಕಿ ಮಿಕ್ಸ್ ಮಾಡಿಕೊಟ್ರೆ ಅವರು ಕೂಡ ಕುಡಿತಾರೆ. ಅವ್ರಿಗೂ ಕೂಡ ರಾಗಿ ಎಲ್ಲಿರುವ ಅಂಶ ಅವರ ದೇಹಕ್ಕೂ ಕೂಡ ಸೇರುತ್ತೆ. ರಾಗಿನಲ್ಲಿ ಒಳ್ಳೆಯ ಫೈಬರ್ ಅಂಶ ಇದೆ, ಐರನ್ ಅಂಶ ಇದೆ. ಮತ್ತು ಅದು ವೆಯ್ಟ್ ಲಾಸ್ಗೂ ತುಂಬ ಒಳ್ಳೆಯದು. ವೆಯ್ಟ್ ಲಾಸ್ ಮಾಡುವಂಥವ್ರು ಈ ರೀತಿ ಗಂಜಿಗಳನ್ನು ಅಂಬ್ಲಿಗಳನ್ನು ಮಾಡಿ ಕುಡಿಬಹುದು. ಮತ್ತು ಹೊಟ್ಟೆನೂ ಕೂಡ ಫುಲ್ಫಿಲ್ ಆಗುತ್ತೆ. ಈ ರಾಗಿ ಅಂಬ್ಲಿಯನ್ನು ಮಾಡಿ ಇದಕ್ಕೆ ಮಜ್ಜಿಗೆ ಆರಿದ ಮೇಲೆ ಮಜ್ಜಿಗೆನ ಮಿಕ್ಸ್ ಮಾಡಿ ಕುಡಿತಾರೆ ಕೆಲವರು ಹೀಗೆ ಡೈರೆಕ್ಟಾಗಿ ಕುಡಿತಾರೆ. ಅಂದರೆ ಇದು ದೇಹಕ್ಕೆ ತಂಪು, ಉಷ್ಣತೆಯನ್ನು ಕಡಿಮೆ ಮಾಡುತ್ತೆ ಮತ್ತು ಹೊಟ್ಟೆ ಹಸಿವನ್ನು ನೀಗಿಸುತ್ತೆ. ವೆಯ್ಟ್ ಲಾಸ್ಗೂ ಕೂಡ ತುಂಬ ಒಳ್ಳೆಯದು ಅಂತ ಈ ರೀತಿ. ಅಂದರೆ ಇತ್ತೀಚೆಗೆ ಇದೆಲ್ಲ ಕಡಿಮೆ ಆಗ್ತಾ ಬರ್ತಾಯಿದೆ. ಈಗ ಅಂದರೆ ವೆಯ್ಟ್ ಲಾಸ್ ಮಾಡಬೇಕು ಅಂತ ಇನ್ನು ಕೆಲವೊಂದು ರೀತಿಯಲ್ಲಿ ಮಾತ್ರ ಯೂಸ್ ಮಾಡ್ತಾರೆ. ಹಿಂದೆ ಇದು ಕಡ್ಡಾಯವಾಗಿ ಕಂಪಲ್ಸರಿಯಾಗಿ ನಮ್ಮ ಹಿರಿಯರು ತೊಗೊಳ್ತಾಯಿದ್ರು. ನೋಡಿ ನೀರು ಕುದೀತಾ ಇದೆ. ಈಗ ಅದಕ್ಕೆ ಇಲ್ಲಿ ರಾಗಿ ಹಿಟ್ಟನ್ನು ಕಲಿಸ್ಕೊಂಡಿದ್ದೀವಲ್ಲ ಇದನ್ನು ಮಿಕ್ಸ್ ಮಾಡೋಣ. ಒಳ್ಳೆ ಹಾಕಿದ್ಮೇಲೆ ಈ ರೀತಿ ಸ್ವಲ್ಪ ಕೈ ಆಡ್ತಾ ಇರಬೇಕು. ಅದು ಉಕ್ಕಿ ಬಂದು ಸುರಿಯುವಂಥ ಸಾಧ್ಯತೆ ಇರುತ್ತೆ. ಇದು ಸ್ವಲ್ಪ ಕುದೀತಾ ಈಗ ನೋಡಿ ಇಷ್ಟು ತೆಳ್ಳೆ ಇದೆ. ಇದು ಕುದೀತಾ ಸ್ವಲ್ಪ ಗಟ್ಟಿಯಾಗುತ್ತೆ. ಈಗ ಇದು ಒಂದೆರಡು ನಿಮಿಷ ಕುದೀಲಿ. ನೋಡಿ ಕುದೀತಾ ಇದೆ ರಾಗಿ ಅಂಬ್ಲಿ. ಈಗ ಸ್ಟವ್ ಆಫ್ ಮಾಡೋಣ. ನೋಡಿ ರಾಗಿ ಅಂಬ್ಲಿ ರೆಡಿಯಾಗಿದೆ. ನಾವು ಈ ಪಂಚಧಾನ್ಯಗಳ ರಾಗಿ ಹಿಟ್ಟಿನಿಂದ ಈ ರೀತಿ ಅಂಬ್ಲಿ ಮಾಡ್ಕೊಂಡು ಕುಡಿದ್ರೆ ತುಂಬ ತಂಪು ಮತ್ತು ಶಕ್ತಿದಾಯಕವಾಗಿರುತ್ತೆ. ಮಕ್ಕಳಿಗೂ ಕೂಡ ಮಾಡಿ ಕೊಡಬಹುದು. ಮತ್ತು ಈ ಹಿಟ್ಟಿನಿಂದ ದೋಸೆ, ಇಡ್ಲಿ, ಚಪಾತಿ, ರೊಟ್ಟಿ ಎಲ್ಲನೂ ಕೂಡ ಮಾಡ್ಬೋದು. ಮುಖ್ಯವಾಗಿ ಮುದ್ದೆನೂ ಕೂಡ ಮಾಡಬಹುದು. ನನ್ನ ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ನನ್ನ ವಿಡಿಯೋಗಳನ್ನು ನೋಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಓಕೆ, ಥ್ಯಾಂಕ್ ಯು ಫಾರ್ ಮೈ ವಿಡಿಯೋ ವಾಚಿಂಗ್.